ಹಿರಿಯ ಪತ್ರಕರ್ತನ ನಿಧನಕ್ಕೆ ಸಂತಾಪ ಸೂಚಿಸಿದ ಕೊರಟಗೆರೆ. ಕಾರ್ಯನಿರತ ಪತ್ರಕರ್ತರ ಸಂಘ ಹಿರಿಯ ಪತ್ರಕರ್ತ ಕನ್ನಡಪ್ರಭ ಪತ್ರಿಕೆ ಕೊರಟಗೆರೆ ವರದಿಗಾರರಾದ ಜಿಎಲ್ ಸುರೇಶ್ ಅವರು ಕಳೆದ 2-3 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಕಳೆದ ದಿನಗಳ ಹಿಂದೆ ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಮಧ್ಯರಾತ್ರಿ ವೇಳೆ ಕೊನೆಯುಸಿರೆಳೆದಿದ್ದಾರೆ. ತನ್ನ ಕಾಯಕ ನಿಷ್ಠೆಗೆ ತಡರಾತ್ರಿ ವಿದಾಯ ಹೇಳಿರುವುದು ವಿಷಾದನೀಯ. ಚಳಿ, ಮಳೆ, ಗಾಳಿ ಎನ್ನದೇ ಪ್ರತಿದಿನ ಮುಂಜಾನೆ ಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದರು ಎನ್ನಲಾಗಿದೆ. ಗೃಹ ಸಚಿವರು ಸಹ ವೈಯಕ್ತಿಕವಾಗಿ ಮನೆ ಭೇಟಿ ನೀಡಿ ಅವರ ಕುಟುಂಬದ ಪರಿಸ್ಥಿತಿ ಕಂಡು ಚಿಕಿತ್ಸೆಗೆ ಸಹಾಯ ಕೂಡ ಮಾಡಿದ್ದರು. ಆದರೆ ತಡರಾತ್ರಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದು, ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ನೀಡಲಿ, ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಸಂತಾಪ ಸೂಚಿಸಿದ್ದಾರೆ. ವೃದ್ಧಿಯಲ್ಲಿ ಅಂತ ದೇವರನ್ನು ಮೊದಲನೇ ಪ್ರಾರ್ಥನೆ. ಎಲ್ಲ ನಮ್ಮ ಪತ್ರಕರ್ತರು ಆರೋಗ್ಯಕರವಾಗಿ ಅವರ ವಯಸ್ಸನ್ನು ಅವರೇ ಕಡೆ ಹೊತ್ತಿದೆ ಬಂದು ನಮ್ಮ ಭಾವನೆ. ಕಾರಣ ನಮ್ಮದು ಲಾಭ ಇದ್ದರೆ ಟೆನ್ಷನ್ ಜಿಕ್ಕಿ ನೋಡೋಕೆ ಮಾತ್ರ ನಾವು ಅತಿಯಾದ ಎಲ್ಲರಿಗೂ ಕಾಣುತ್ತಿಲ್ಲ. ಆದರೆ ಈಗ ನಾವು ಮಾಡೋ ಕೆಲಸದಲ್ಲಿ ಅತಿಯಾದ ಲಾಭನೇ ಇರಲ್ಲ, ಲಾಭ ಇರುತ್ತೆ ಸರ್ವಿಸ್ ಇರ್ತದೆ. ಅದೇ ರೀತಿ ಪಾಪ ಜಿಎಲ್ ಸುರೇಶು ಇವತ್ತು ಕಾರಣ ಅವ್ರ ವೃತ್ತಿನೇ. ಯಾರೇನ ಕೆಲವು ಪತ್ರಕರ್ತ ವೃತ್ತಿ ಅಂದರೆ ಇದೇ ಇಂಟ್ರೆಸ್ಟ್ ಬೇರೆ ಕೆಲಸ ಮಾಡಿದ್ದೆ. ಇವತ್ತು ಅವರು ವ್ಯಕ್ತಿ ಪತ್ರಕರ್ತ ಸಂತೋಷವಾದರು. ಪಾಪ ಪತ್ರಿಕಾ ವೃತ್ತಿಯಲ್ಲಿ ಬಂದಷ್ಟೇ ಕತೆ ಹಾಕಿದ್ದಕ್ಕೋಸ್ಕರ ಈ ಕಷ್ಟ ಆಗ್ತದೆ. ನಾವು ಹಿಂದೆ 1984ರಲ್ಲಿ ಪ್ರಜಾವಾಣಿ ವಿತರಕರಾಗಿ ನಮ್ಮ ಚಾನಲ್ಗೆ ಬಂದಾಗ ಜಿಎಲ್ ಸುರೇಶ್ ಅವರು ಅವಾಗ 1990ನೇ ಇಸ್ವಿಲಿ ಕನ್ನಡಪ್ರಭ ವಿತರಕರಾಗಿ ಬಂದರು. ಅವತ್ತಿಂದಲೂ ಪಾಪ ಇವತ್ತು ಹೆಚ್ಚು ಕಮ್ಮಿ 34 ವರ್ಷ 35 ವರ್ಷ ವಿತರಕರಾಗಿ ಸಾಯಕ್ಕೆ 3 ವರ್ಷ ಮುಂಚೆನೂ ವಿತರಕರಾಗಿ ಅಂದರೆ ಅವ್ರ ಪತ್ರಿಕಾ ವೃತ್ತಿಯಲ್ಲಿ ಅವ್ರು ಲಾಭ ಬದುಕೋದಿತ್ತು. ಇವತ್ತಿನ ಕಾಲಕ್ಕೆ 30-40 ಸಾವಿರ ಸಂಬಳ ಬಂದರೂ ನಮ್ಗೆ ಸಾಲದು ಅಂತ ಹೋರಾಡ ನೌಕರರುಗಳು ಅವ್ರ ಪತ್ರಿಕೆ ಬಂದಿದ್ದು 5-6 ಸಾವಿರ ಕಮಿಷನ್. ಅದನ್ನ ಕರೆಕ್ಟಾಗಿ ಎಲ್ಲ ಕೊಡ್ತಾರೆ. ಇವತ್ತು 2,000 ಎಲ್ಲ 10,000 ರೂಪಾಯಿನಾಗ ಅವ್ರು ಜೀವನ ಮಾಡ್ತಾರೆ. ಅವತ್ತು ಪತ್ರಿಕೆನ ಯಾವತ್ತು ಮಳೆ ಬರಲಿ ಗಾಳಿ ಬರಲಿ ಅವತ್ತು ಅವ್ರು ಹುಷಾರಿದ್ದಾಗಲೇ ಅವ್ರು ಕೊಡ್ತಾರೆ ಪತ್ರಿಕೆನ ಮನೆ ತಲುಪಿಸೋ ಕೆಲಸನ ಅವರ 63ನೇ ವಯಸ್ಸನ್ನು ಮಾಡಿದ್ದಾರೆ. ಇದು ನಿಜವಾದ ಆಮೇಲೆ ಎಲ್ಲೇ ಇರಲಿ ಯಾರೇ ಇರಲಿ ಯಾರ ಪ್ರಾಣ ಬಿದ್ದಾದರೂ ನ್ಯೂಸ್ ಹಾಕೋದು ಎಲ್ಲರಿಗೂ ನ್ಯೂಸ್ ಡೈಲಿ ಒಂದು ಸುದ್ದಿ ಬರಬೇಕು. ಒಂದು ಸುದ್ದಿ ನಾವು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾ ನಿಜವಾದ ಪತ್ರಕರ್ತ ನಿಜವಾದ ನಾವು ಜಿಎಲ್ ಸುರೇಶ್ ಅವರು ಏನಾರು ನಿಜವಾದ ಪತ್ರಕರ್ತ ಅವರು ಒಬ್ಬ ವೃತ್ತಿಪೂರ್ತಿ ಇಷ್ಟೇ ಮಾಡ್ತಾರೆ. ಆಮೇಲೆ ಅವರು ವ್ಯಕ್ತಿ ವಯಸ್ಸಾದರೂ ಹುಡುಗರಿಗೆ ಇರೋರು ನಾನು ವಯಸ್ಸಾಗಿದ್ದೇನೆ ನಾನೊಬ್ಬ ಸೀನಿಯರ್ ಓದಿಲ್ಲ ಹುಡುಗರಂತೆ ಓದಿಲ್ಲ ನಮ್ಮ ಹತ್ರ ಸೀನಿಯರ್ಸ್ ಇದ್ದಲ್ಲ ಅಷ್ಟೇ ಗೌರವವಾಗಿ ಅವರು ಮಾಡಿದ ತಪ್ಪೇನಂದರೆ ಅವರ ಜೀವನದಲ್ಲಿ ಸೀರಿಯಸ್ ಇದ್ದಾರೆ. ಅವ್ರ ಆರೋಗ್ಯದಲ್ಲಿ ಅವರು ಅಷ್ಟೇ ಗಂಭೀರತೆ ಇದ್ದಿದ್ರೆ ಇನ್ನೂ ಒಂದು 15 ನಿಮಿಷ ಅವರ ಆರೋಗ್ಯದ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನೊಂದೇನು ಅಂದರೆ ಅವರಿಗೆ ಅವರ ಕುಟುಂಬ ಇವತ್ತು ಸಂಕಷ್ಟದಲ್ಲಿ ಇದೇ ಅಂತಲ್ಲ, ಗ್ರಾಮೀಣ ಪತ್ರಕರ್ತರ ಕುಟುಂಬಗಳೆಲ್ಲ ಸಂಕಷ್ಟದಲ್ಲಿ ಇರುತ್ತೆ. ನಮ್ಮ ಜಿಲ್ಲಾ ಪತ್ರಿಕೆಯಲ್ಲಿ ಏನಾಗುತ್ತೆ ಅವ್ರಿಗೆ ಅಡ್ವರ್ಟೈಸ್ ಹಾಕ್ಕೊಡ್ತಾರೆ, ಅವ್ರಿಗೆ ಸಂಬಳ ಕೊಡ್ತಾರೆ, ಚೆನ್ನಾಗೈತೆ. ಆಮೇಲೆ ಜಿಲ್ಲಾ ಸಂಘದಲ್ಲಿ ನಾವು ಕಂಡುಬಿಟ್ಟಲ್ಲೇ ಇರುತ್ತೆ. ಇವತ್ತು ಕನ್ನಡ ಸಂಘದಲ್ಲಿ ಸಾಲನೇ ನಾವೇನೇ ಮಾಡಿದ್ರು ನಾವೇ ಕಲೆಕ್ಷನ್ ಮಾಡಬೇಕು, ನಾವೇ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪತ್ರಕರ್ತರ ಹಣೆಬರ ಇನ್ನೂ ಹಂಗೆ ಇರುತ್ತೆ. ಬಟ್ ಏನಂದರೆ ಗ್ರಾಮೀಣ ಪತ್ರಕರ್ತರು ಜಿಲ್ಲಾ ಪತ್ರಕರ್ತರ ವ್ಯತ್ಯಾಸ ಅಂದರೆ ಕಷ್ಟ ಅಂದಾಗ ನಾವು 1 ರೂಪಾಯಿ ಅರಿಗೂಡಿಸಿ ಅವ್ರು ಕೊಡ್ತೀವಿ. ಗ್ರಾಮೀಣ ಪತ್ರಕರ್ತರು ಬದುಕ್ತಾವ್ರೆ ಅಂದರೆ ಇದೇ ಕಾರಣ. ನಾವು ನಮ್ಮಲ್ಲಿ ನಮ್ಗೆ ಐತೋ ಇಲ್ವೋ ದುಡ್ಡು, ನಮ್ಮ ಹತ್ರ ದುಡ್ಡು ಐತೋ ಇಲ್ವೋ ಇಂಥವ್ರು ಕಷ್ಟ ಅಂದರೆ ನಾವು ಸಾಲ ಮಾಡಿ ಎಲ್ಲ ಅದೇ ಕೂಡಿಸಿ ಆ ಪತ್ರಕರ್ತನ ಕುಟುಂಬಕ್ಕೆ ನೆರವಾಗ್ತೀವಲ್ಲ. ಇದು ಗ್ರಾಮೀಣ ಪತ್ರಕರ್ತರಲ್ಲಿರೋ ಅಂತ ಮನೋಭಾವ ರಾಜ್ಯ ಪತ್ರಕರ್ತರಿಗೂ ಬರಲ್ಲ, ಸಂಬಳಕರಣ ಜಿಲ್ಲಾ ಪತ್ರಕರ್ತರಿಗೂ ಬರಲ್ಲ. ಅವನೇನೋ ಸಂಘ ಇರೋದ್ರೆ ಡ್ರಾ ಮಾಡ್ಕೊಡ್ತಾರೆ ಹೊರತು ಕೈಯಿಂದ ಯಾರು ಉಪಯೋಗ ಹಾಕಲ್ಲ. ಅದರಲ್ಲಿ ನಾನು ಧೈರ್ಯವಾಗಿ ಹೇಳ್ತೀನಿ, ನನ್ನ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರು ಇಡೀ ರಾಜ್ಯದಲ್ಲೇ ಮೊದಲಿಗೆ ಏನಾದರೂ ಪತ್ರಕರ್ತಂದಾದರೆ ಅವ್ರಿಗೆ ಶಕ್ತಿ ಮೀರಿ ಸಹಾಯ ಮಾಡ್ತೀವಿ ಅಂದರೆ ಅವ್ರ ಫ್ಯಾಮಿಲಿಯವ್ರು ಸಹ ಮಾಡಲ್ಲ. ನಮ್ಮ ಪತ್ರಕರ್ತ ಮಾಡಿರೋದು ಅದಕ್ಕೆ ಜಿಎಲ್ ಸುರೇಶ್ ಅವರೇ ನಿಜವಾದ ನಿದರ್ಶನ. ಅವ್ರಿಗೆ ನಾವು ಎಷ್ಟು ಮಾಡಿದ್ದೀವಿ ಅಂದರೆ ಅವರ ಕುಟುಂಬ ಸದಸ್ಯರು ಸಹ ಮಾಡಿಲ್ಲ. ಅಷ್ಟು ಅವರು ಅಷ್ಟೇ ಅವ್ರ ವ್ಯಕ್ತಿಗೆ ನಾವು ಯಾವ ಕೊಟ್ಟಿದ್ದು ಅಮೌಂಟ್ ತಗೋತಾಗ ಅವ್ರು ಹಚ್ಕೊಂಡು ಅದೇ ಹೇಳಿದ್ರು, ಯಾವನಿದ್ರು ಅಲ್ಲಿ ಬಿಡೆ ನನ್ನ ಪತ್ರಕರ್ತರ ಸಂಘರು ನಾನು ನೋಡ್ಕೊತಾರೆ, ಏನೇ ಆದರೂ ಅವ್ರು ನಮ್ಗೆ ಆಗ್ತಾರೆ, ನನಗೆ ಯಾವನಿದ್ರು ಅನ್ನೋ ಮಟ್ಟಕ್ಕೆ ಅವರು ನಮ್ಮನ್ನು ನಂಬಿದ್ರು. ನಾವೇ ನಮ್ಮ ಶಕ್ತಿಗೆ ಮಾಡಿದ್ದೀವಿ. ಈಗ ನಮ್ಮಲ್ಲಿರೋಂತಹ 99% ಬಡವರೇ. ನಮ್ಮ ಜೀವನ ನಡೆಸೋಕ್ಕೆ ತೊಂದರೆ ಇದೆ ಇರ್ಬೋದು, ಬಟ್ ಬೇರೆಯವ್ರು ಕೊಡೋ ಶಕ್ತಿ ಇದೆ ಮತ್ತು ದೇವ್ರು ಕೊಟ್ಟಿಲ್ಲ. ಆದರೆ ಅದರಲ್ಲೂ ಉಳಿಕೆ ಒಳಗೆ ನಾವು ಕೊಟ್ಟಿದ್ದೀವಿ. ಇವಾಗ ಜಿಎಲ್ ಸುರೇಶ್ ಅವರಿಗೆ ಕಣ್ಣು ಆಪರೇಷನ್ ಇದ್ದಾಗ ಎಲ್ಲ ಪತ್ರಕರ್ತರು ಕೂಡಿ ಮ್ಯಾಕ್ಸಿಮಮ್ ಸಹಾಯ ಅಂದರೆ ಇಡೀ ಕಣ್ಣು ಆಪರೇಷನ್ ಆಗಷ್ಟು ಸಹಾಯ ಮಾಡಿದ್ವಿ. ಕನಿಷ್ಠ ಪಕ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ
ಯಾವ್ದಾದ್ರು ಮಾಡಿ 40,000 ನಾವು ಜಿ ಎಸ್ ಸುರೇಶ್ವರಿಗೆ ಸಹಾಯ ಮಾಡ್ತೀವಿ. ಸಹಾಯ ಅಂತಲ್ಲ, ನಮ್ಮೆಲ್ಲ ಸೇರಿಸಿ ನಮ್ಮ ಏನು ಜವಾಬ್ದಾರಿನ ನಾವು ನಿರ್ವಹಿಸ್ತೀವಿ. ಆಮೇಲೆ ಮಾನ್ಯ ಕರ್ತಜಿ ಪರಮೇಶ್ವರ್ ಅವ್ರನ್ನ ಕೇಳ್ಕೊಂಡಾಗ ಅವ್ರ ಮನೆಗೆ ಬಂದರು, 25,000 ದುಡ್ಡು ಕೊಡೋದು, ಅವ್ರ ಮನೆಗೆ ಬಂದು ಅವತ್ತು ಆ ಥರ ಜವಾಬ್ದಾರಿನ ನಾವು ನಿರ್ವಹಿಸ್ತೀವಿ. ನಮಗೆ ಎಷ್ಟು ಸ್ನೇಹಿತರು ಆ ಸ್ನೇಹಿತರು ಸಹಾಯ ಮಾಡ್ತೀವಿ. ಯಾಕೆ ಹೇಳ್ತೀನಿ ಅಂದರೆ ಪತ್ರಕರ್ತರು ಎಷ್ಟೇ ಆಗಿತ್ತು ಒಂದು ಸ್ವಲ್ಪ ಹಣನ ಕೂಡಿತ್ತು. ಅವತ್ತು ದಿನಕ್ಕೆ ನಾವು ಅವತ್ತೇ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ನಾಳೆ ವ್ಯಕ್ತಿ ಕಾಯಿಲೆ ಎಲ್ಲರೂ ಬರ್ತಾ ಇರುತ್ತೆ, ನಮಗೆ ಇನ್ಸೂರೆನ್ಸ್ ಇಲ್ಲ. ಆಮೇಲೆ ನಮ್ಮ ದುಡ್ಕೊಂಡಂತಹ ಬದುಕಿಯವರು ಖಂಡಿತವಾದ ಹಿಡಿಯೋದು. ನಾವು ಏನಾದರೂ ಇದ್ದರೆ ಪತ್ರಕರ್ತರ ಸಂಘ ಎಷ್ಟು ಕೊಡ್ಬೋದು, ಒಬ್ಬೊಬ್ಬ 500 ಹಾಕ್ಬೋದು, 1000 ಹಾಕ್ಬೋದು, ಎಲ್ಲ ಒಬ್ಬರು ಒಂದು 10,000 ಹಾಕ್ಬೋದು. 10,000ಕ್ಕೆ ಏನೂ ಆಗಲ್ಲ. ನಮ್ಮ ಪತ್ರಕರ್ತರಲ್ಲಿ ನಾನೇನು ಕೇಳ್ತೀನಿ ಅಂದರೆ ನಿಮ್ಮ ಒಂದು ಭವಿಷ್ಯಕ್ಕೆ ಒಂದು ಸ್ವಲ್ಪ ಕಷ್ಟಕ್ಕೆ ಅಂತ ಕಷ್ಟ ಬರೋದು ಬೇಡ, ಆದರೆ ಬಂದಾಗ ನಾವು ಬೇರೆ ಡಿಪೆಂಡ್ ಆಗುತ್ತೆ. ಸಂಘ ಅನ್ನೋದು ಯಾವಾಗ ಅದಕ್ಕೋಸ್ಕರ ಯಾಕೆಂದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನನಗೆ ಸಹೋದರನೇ ಅನ್ಬೋದು ಅಷ್ಟೊಂದು ಪ್ರೀತಿಪಾತ್ರರಾದಂತಹ ಕನ್ನಡಪ್ರಭ ವರದಿಗಾರರಾದ ಜಿ ಎಸ್ ಸುರೇಶ್ ಅವರು ಹೋಗಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುವುದಾಗಿ ಅವರ ಕುಟುಂಬಕ್ಕೆ ವ್ಯಕ್ತಪಡಿಸುವ ಶಕ್ತಿಯನ್ನು ಕೊಡಲಿ. ಯಾಕೆಂದ್ರೆ ನಾವು ತುಂಬ ಓಡಾಡಿಕೊಂಡಿದ್ರು. ನಾನು ಬೆಳಗ್ಗೆ ಶಕ್ತಿ ಎದ್ದು ಈಚೆ ಬಂದೆ ಅಂತಂದರೆ ಫಸ್ಟ್ ಅವರ ನೋಡ್ತಾ ಇದ್ದ ಹೋಗ್ತಾ ಇದ್ರು. 5 ಅವರನ್ನೇ ಮನೆ ಹೋಗ್ತಾ ಇದ್ರು. ಸುಮಾರು ಅವರು ಜೀವನದಲ್ಲಿ ಒಂದು 60% ಪ್ರತಿಲಾಭದಲ್ಲಿ ಕಳೆದಿರೋರು, ಬೇರೆ ಏನು ಮಾಡಲೇ ಇಲ್ಲ ಅವರು. ಅದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನಗೆ ತುಂಬ ಸಹಾಯ ಮುಂದೆ ನೀನೇ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತು. ಅದು ಇವತ್ತೇ ಹೇಳ್ತಾರೆ, ಯಾರು ಹೇಳಿಲ್ಲ. ಅವರು ತುಂಬ ಅರ್ಪಿಸ್ಕೊಳಕ್ಕೆ ಅದು ಕೂಡ ಸಾಧ್ಯ ಆಗಲ್ಲ. ಇದು ಪ್ರಾಣಿನೇ ಸಾಕ್ದಾಗ ಪ್ರಾಣಿ ಮಾತ್ರ ಇಲ್ಲ ಅಂತ ಕೂಡ ಅದು ಕಷ್ಟ ಆಗುತ್ತೆ. ಸ್ನೇಹಜೀವಿಯಾಗಿ ಭಾವಜೀವಿಯಾಗಿ ನಮ್ಮೊಟ್ಟಿಗೆ ಒಂದಷ್ಟು ದಶಕಗಳ ಕಾಲ ನಮ್ಮೊಟ್ಟಿಗೆ ಒಂದು ಜೀವನವನ್ನು ಪತ್ರಿಕಾರಂಗದಲ್ಲಿ ನಡೆಸಿದಂತು ಇವತ್ತು ಅವರಿಲ್ಲ, ಬಾಕ್ಯವಾಗಿ ನಮಗಿಲ್ಲ. ಅದು ಕೂಡ ಅವರ ನೆನಪುಗಳು ಅಗಾಧವಾಗಿ ನಮ್ಮೆಲ್ಲರ ಹೋರಾಟದಲ್ಲಿ ಇರುತ್ತೆ. ಅವರ ಒಂದು ಏನು ಆತ್ಮ ಇದೆ ಅದು ತುಂಬ ಶಾಂತಿಯುತವಾಗಿ, ಯಾವುದೇ ಒಂದು ಗೊಂದಲ ಇಲ್ಲದೆ ಶಾಂತಿಯಾಗಿ ಅವರಿಗೆ ಮುಕ್ತಿಯನ್ನು ತಲುಪಿ ಭಗವಂತವರಿಗೆ ಕರುಣಿಸಿಯಿಂದ ನಾನೂ ಕೂಡ ವೈಯಕ್ತಿಕ ಎಲ್ಲರ ಪರವಾಗಿ ಭಗವಂತನಲ್ಲಿ ಕೇಳಿಕೊಂಡು